ಎಣ್ಣೆ ಪ್ರಿಯರೇ ಗಮನಿಸಿ ಗಮನಿಸಿ ಗಮನಿಸಿ. ಜೂನ್ 1ರಿಂದ 6 ದಿನಗಳ ಕಾಲ ಬಾರ್ ಬಂದ್ ಆಗ್ತಾ ಇದೆ. ಕಾರಣ ಜೂನ್ 1ರಿಂದ 6ರವರೆಗೂ ಎಣ್ಣೆ ಸಿಗೋದಿಲ್ಲ. MLC ಚುನಾವಣೆ, ಲೋಕಸಭಾ ಮತ ಎಣಿಕೆ ಹಿನ್ನೆಲೆಯಲ್ಲಿ 6 ದಿನಗಳ ಕಾಲ ಬಾರ್ಗೆ ಬೀಗವನ್ನು ಹಾಕಲಾಗ್ತಾ ಇದೆ. ಜೂನ್ 1ರಿಂದಲೇ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ ಆಗ್ತಾ ಇದೆ. ಒಂದು ಕಡೆ MLC ಚುನಾವಣೆ ಜೂನ್ 1ಕ್ಕಿದೆ. ಜೂನ್ 7ಕ್ಕೆ ಜೂನ್ 5ಕ್ಕೆ ಅದರ ಫಲಿತಾಂಶ ಇರುವಂಥದ್ದು ಮತ್ತು ಜೂನ್ 4ಕ್ಕೆ ಲೋಕಸಮರದ ಫಲಿತಾಂಶ ಇರೋದ್ರಿಂದ ಮುಂಜಾಗೃತ ಕ್ರಮವಾಗಿ ಎಲ್ಲ ಮಾದರಿಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ. ಒಂದಿನ 2 ದಿನ ಆಗಿದ್ರೆ ಎಣ್ಣೆ ಪ್ರಿಯರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು. ಈಗ ಒಂದು ವಾರಗಟ್ಟಲೆ ಕಾಯಬೇಕು. ಸೊ ಯಾವ ರೀತಿಯ ಸಿದ್ಧತೆಯನ್ನು ಅವರು ಮಾಡ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. 1 ವಾರಗಳ ಕಾಲ ಮದ್ಯಪ್ರಿಯರಿಗೆ ಎಣ್ಣೆ ಸಿಗೋದಿಲ್ಲ. ಕಾರಣ ಜೂನ್ 1ರಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್, MLC ಚುನಾವಣೆ ಒಂದು ಕಡೆ, ಮತ್ತೊಂದು ಕಡೆ ಲೋಕಸಭಾ ಮತ ಎಣಿಕೆಯ ಹಿನ್ನೆಲೆಯಲ್ಲಿ 1 ವಾರಗಳ ಕಾಲ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಈ ಸೂಚನೆಯನ್ನ, ಆದೇಶವನ್ನು ಪಾಸ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ಮದ್ಯಪ್ರಿಯರಿಗೆ ಜೂನ್ 1ರಿಂದ ಶಾಕ್ ಅಂತಾನೆ ಹೇಳ್ಬಹುದು. ಕಾರಣ ಒಂದು ವಾರಗಟ್ಟಲೆ ಮದ್ಯದಂಗಡಿ ಕ್ಲೋಸ್ ಆಗೋದ್ರಿಂದ, ಎಣ್ಣೆ ಸಿಗದೇ ಇರೋದ್ರಿಂದ 1 ವಾರಕ್ಕೆ ಬೇಕಾದಷ್ಟು ಎಣ್ಣೆಯನ್ನ ಸ್ಟಾಕ್ ಮಾಡ್ಕೊಳ್ತಾರಾ ಅನ್ನೋದು ಒಂದು ಕಡೆ ಪ್ರಶ್ನೆ. ಮತ್ತೊಂದು ಕಡೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೂಚನೆಗಳನ್ನು ಹೊರಡಿಸುವಂತಹ ಕೆಲಸ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, 6 ದಿನಗಳ ಕಾಲ ಮದ್ಯ ಸಿಗ್ತಾ ಇಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಕೊಡ್ತೀರಿ ಅಂತ? ಖಂಡಿತ ಪ್ರೇಮ್, ಜೂನ್ 1ನೇ ತಾರೀಕಿಂದ ಜೂನ್ 6ನೇ ತಾರೀಕುವರೆಗೂ 6 ದಿನಗಳ ಮಧ್ಯದಲ್ಲಿ 5 ದಿನಗಳ ಕಾಲ ರಾಜ್ಯದ ಮುಖ್ಯವಾಗಿ ಬೆಂಗಳೂರಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಕಾರಣ ಇಷ್ಟೇನೆ, ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆ ಮತ ಎಣಿಕೆ ಇದೆ. ಜೂನ್ 3ನೇ ತಾರೀಕು ಬೆಂಗಳೂರಲ್ಲಿ ಪದವೀಧರ ಕ್ಷೇತ್ರದ ಮತದಾನ ಇದೆ. ಈ ಹಿನ್ನೆಲೆಯಲ್ಲಿ ಮತದಾನಕ್ಕಿಂತ 48 ಗಂಟೆಗಳ ಕಾಲ ನೀತಿ ಸಂಹಿತೆ ಜಾರಿಯಾಗೋದ್ರಿಂದ ಮುಖ್ಯವಾಗಿ ಜೂನ್ 1ನೇ ತಾರೀಕು ಸಂಜೆ 4 ಗಂಟೆಯಿಂದ ಜೂನ್ 4ರ ಸಂಜೆವರೆಗೂ, ಅಂದ್ರೆ ಆಲ್ಮೋಸ್ಟ್ 5ನೇ ತಾರೀಕುವರೆಗೂ ಕಂಪ್ಲೀಟ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್, ಎಲ್ಲಾ ಮಾದರಿಯ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿರುತ್ತೆ. ಜೂನ್ 6ನೇ ತಾರೀಕು ಮತ್ತೆ MLC ಎಲೆಕ್ಷನ್ ನ ಮತ ಎಣಿಕೆ ಇರೋದ್ರಿಂದ ಅವತ್ತು ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಜೂನ್ 5ನೇ ತಾರೀಕು ಒಂದೇ ದಿವಸ ಮಾತ್ರನೇ ಬಾರ್ ಓಪನ್ ಆಗುತ್ತೆ. ಅಂದ್ರೆ ಈ 6 ದಿನಗಳಲ್ಲಿ, ಮೊದಲ ವಾರದ 6 ದಿನಗಳಲ್ಲಿ ಕೇವಲ 1 ದಿವಸ ಮಾತ್ರ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗ್ತಿರೋದ್ರಿಂದ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಮತ್ತೆ ಸರ್ಕಾರಕ್ಕೂ ಇದರಿಂದ ಆದಾಯ ನಷ್ಟ ಆಗುತ್ತೆ. ಬಟ್ ಚುನಾವಣಾ ಕಾರಣದಿಂದ ಇದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಈಗಾಗಲೇ ಬೆಂಗಳೂರು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಾಗಿರ್ಬೋದು, ಸೊ ಎಲ್ಲಾ ಪರವಾನಗಿದಾರರಿಗೂ ಸಹ ಈಗಾಗಲೇ ನೋಟಿಸ್ ಕೊಟ್ಟು ಜೂನ್ 1ರಿಂದ 6ನೇ ತಾರೀಕು ಒಳಗಡೆ ಯಾವತ್ತವತ್ತು ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿನ ರವಾನೆ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.